ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೈ ಕನ್ನಡ ವ್ಲಾಗ್ ಚಾನಲ್. ಹೊರಗಡೆ ಮಳೆ ಬೀಳ್ತಾ ಇದೆ ಚೆನ್ನಾಗಿ. ಈಗ ಟೈಮ್ ಬಂದುಬಿಟ್ಟು 6:15. ಆಲೂ ಟಿಕ್ಕ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಲೂ ಟಿಕ್ಕ ಮಾಡಲಿಕ್ಕೆ ಒಂದು 5 ಆಲೂಗಡ್ಡೆನ ಮೊದಲೇ ತೊಳೆದು ಬೇಯಿಸಿ ಸಿಪ್ಪೆ ತೆಗೆದಿಟ್ಟಿದೆ. 1 ಇಂಚಷ್ಟು ಶುಂಠಿನೂ ಕೂಡ ಇಟ್ಕೊಂಡಿದ್ದೇನೆ. ಈ ಆಲೂನ ಸ್ವಲ್ಪ ನೋಡಿ ತುರ್ಕೊಂಡು ಒಂದು ಸೈಡ್ ಇಟ್ಟಿದ್ದೆ. ಆಮೇಲೆ ಒಂದು ಶುಂಠಿನ ತುರ್ಕೊಂಡು ಇಟ್ಟಿದ್ದೆ ಅದ್ರ ಮೇಲೆ. ಆಮೇಲೆ ಒಂದು ಮೆಣಸಿನಕಾಯಿ ಅದನ್ನ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೆ. ಒಂದೇ ಈರುಳ್ಳಿನ ಹೆಚ್ಕೊಂಡಿಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೇನೆ. ಹಾಗೆ 1 ಟೇಬಲ್ ಸ್ಪೂನು ಇದು ಕರಿಮೆಣಸಿನ ಪುಡಿ, ರೆಡ್ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್. ಆಮೇಲೆ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಹಾಕಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಒಂದು ಸ್ಕಿಪ್ ಆಗಿದೆ, ಏನಂದರೆ ರೈಸ್ ಫ್ಲೋರ್ ಕೂಡ 2 ಟೇಬಲ್ ಸ್ಪೂನ್ ಹಾಕಿದ್ದೆ, ಅದನ್ನ ತೋರಿಸಲಿಲ್ಲ. ಹಾಗೆ ಹಿಟ್ಟು ನಾದಂಗೆ ಚೆಂದಾಗಿ ನಾದ್ಕೊಳ್ಬೇಕು. ಇದನ್ನ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ನಾದ್ಕೊಳ್ಬೇಕು ಇದನ್ನ. ಹಾಗೆ ಒಂದು ಕೈಗೆ ಒಂದು ಸ್ವಲ್ಪ ಎಣ್ಣೆನ ಸವರಿ ಈ ಥರ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಈ ಥರ ಶೇಪ್ ಕೊಟ್ಟು ಇದನ್ನ ಸೈಡಿಗೆ ಇಡ್ತಾ ಇದ್ದೇನೆ. ಹೊರಗಡೆ ಮಳೆ ಬರ್ತಾ ಇದ್ದರೆ ಬಿಸಿ ಬಿಸಿ ಆಲೂ ಟಿಕ್ಕ ತಿಂದರೆ ಎಷ್ಟು ಖುಷಿಯಾಗತ್ತೆ ಮನಸ್ಸಿಗೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಒಂದಕ್ಕೊಂದು ಅಂಟ್ಕೊಳ್ಬಾರ್ದಂತ ಮೇಲೆ ಸ್ವಲ್ಪ ಕಾರ್ನ್ಫ್ಲವರನ್ನು ಸ್ಪ್ರೆಡ್ ಮಾಡ್ತಾ ಇದ್ದೇನೆ ನೋಡಿ. ಹೀಗೆ ಮಾಡೋದ್ರಿಂದ ಒಂದಕ್ಕೊಂದು ಸ್ಪ್ರೆಡ್ ಆಗೋದಿಲ್ಲ. ಇದನ್ನ ಡೀಪ್ ಫ್ರೈ ಕೂಡ ಮಾಡ್ಬೋದು. ನಾನು ಆದರೆ ಇದನ್ನು ತವಾ ಫ್ರೈ ಮಾಡ್ತೇನೆ. ನನಗೆ ತವಾ ಫ್ರೈ ಮಾಡಿ ತಿನ್ನೋದ್ರಲ್ಲಿ ತುಂಬ ಖುಷಿ ಇರುತ್ತೆ. ಇದು ಚೆನ್ನಾಗಿ ಬರುತ್ತದೆ ತವಾ ಫ್ರೈ ಮಾಡಿದ್ರೆ. ಸ್ವಲ್ಪ ಎಣ್ಣೆನ ಹೆಚ್ಚು ಹಾಕಿ ತವಾ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಒಂದು 2 ನಿಮಿಷಕ್ಕೆ ಇದು ಚೆನ್ನಾಗಿ ಬೇಯ್ಕೊಂಡು ನೋಡಿ ಗೋಲ್ಡನ್ ಕಲರಿಗೆ ಬಂತು. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಕೂಡ ಆಲೂ ಟಿಕ್ಕ ಎಲ್ರಿಗೂ ಇಷ್ಟ ಅಲ್ವಾ? ಕಾರ್ನ್ಫ್ಲವರ್ ಮತ್ತು ರೈಸ್ ಫ್ಲೋರ್ ಹಾಕಿರೋದ್ರಿಂದ ಇದು ಕ್ರಿಸ್ಪಿಯಾಗಿರುತ್ತೆ, ತಿನ್ನಲಿಕ್ಕೆ ರುಚಿಯಾಗಿರುತ್ತೆ. ಆಲೂಗಡ್ಡೆನ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋದಷ್ಟೇ ತಡ. ಅದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಆಲೂ ಟಿಕ್ಕನ್ ನಾವು ಸಾಸ್ ಜೊತೆ ಕೂಡ ತಿನ್ಬೋದು. ಚಟ್ನಿ ಬಾಜಿ ಸ್ವಲ್ಪ ಏನಾದರೂ ಮಾಡಿಕೊಂಡು ಅದ್ರ ಜೊತೆನೂ ತಿನ್ಬೋದು. ನೋಡಿ ಹೇಗೆ ಬಂದಿದೆ. ಇದಾಗಿತ್ತು ಇವತ್ತಿನ ರೆಸಿಪಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.